ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇ ಗಂಡ್ಪಿಂಡ, ಆ ರೌಡಿ ಏನಾರು ಬಾಯ್ಬಿಟ್ನಾ? ಏನಾಯ್ತು ಹೇಳು, ಏನಾರು ಹೇಳದ್ನ ಅವನು? ತಾತ, ಅವನೇನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಯಾವುದನ್ನು ಸರಿಯಾಗಿ ಹೇಳ್ತಾ ಇಲ್ಲ. ಒಂದಕ್ಕೊಂದು ಸಂಬಂಧ ಇಲ್ಲದೆ ಮಾತಾಡ್ತಾ ಇದ್ದಾನೆ. ಓ ಬಿಡೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಸತ್ಯ ಒಂದಲ್ಲ ಒಂದು ದಿವಸ ಹೊರಗಡೆ ಬರಲೇಬೇಕು ಅಲ್ವಾ? ನನಗೆ ಬೇಜಾರಾಗ್ತದೆ ಅದಕ್ಕೆಲ್ಲ ತಾತ. ನಾನು ರೌಡಿ ತಂದೆ ವಿಷಯ ತಿಳ್ಸಕ್ಕೆ ಅಮ್ಮಂಗೆ ಕಾಲ್ ಮಾಡಿದಾಗ ನಾವ್ ಮಾಡಿದ ಪ್ರೆಸೆಂಟೇಷನ್ ಬೇರೆ ಕಂಪ್ನಿಯವ್ರು ಪ್ರೆಸೆಂಟ್ ಮಾಡೋ ತರ ಮಾಡಿ ನೀವೇ ತಾನೆ. ನೀವು ಮಾಡಿರೋ ಅನ್ಯಾಯಗಳು ಒಂದ ಎರಡ ಚಿಕ್ಕಮ್ಮ. ಅಮ್ಮ ಈ ವಿಷಯ ಹೇಳಿದಾಗಿಂದನೂ ನನ್ನ ತಲೆಯಲ್ಲಿ ಕುರಿದಿರೋದು ಒಂದೇ ಚಿಂತೆ. ಆ ಶಾರ್ವರಿ ಬಗ್ಗೆ ಅಬ್ಬಿ ಅಪ್ಪನಿಗೆ ಹೇಳಿದಾಗ ಅದನ್ನು ನಮ್ಮದೆ ಅಪ್ಪ ಅವನ ಮೇಲೆ ಕೈ ಮಾಡಿದ್ದಾರೆ. ಹೀಗಿರುವಾಗ ಶಾರ್ವರಿ ಹೀಗೆಲ್ಲ ಮಾಡಿದಾಳೆ ಅಂತ ಅಪ್ಪನಿಗೆ ಹೇಳೋದಾದ್ರೂ ಹೇಗೆ? ಇಲ್ಲ ದಂಡ್ಪಿಂಡ, ಅಭಿ ಮಾತ್ರ ಅಲ್ಲ, ಮನೆಯಲ್ಲಿ ಬೇರೆ ಯಾರೇ ಶಾರ್ವರಿ ಬಗ್ಗೆ ಮಾತಾಡಿದ್ರು ಮಾಧವ ಹೀಗೆ ನಡ್ಕೋತಾನೆ. ಅದಕ್ಕೆ ಅಲ್ವಾ ನಾವೆಲ್ಲರೂ ಸಾಕ್ಷಿ ಬೇಕು ಅಂತ ಒದ್ದಾಡ್ತಾ ಇರೋದು. ಇಲ್ಲ ಅಂದ್ರೆ ಬರೀ ಮಾತಲ್ಲೇ ನಂಬಿಸೋದಾಗಿದ್ರೆ ಯಾವತ್ತ ಮಾಡಬಹುದಾಗಿತ್ತು. ಆ ಶಾರ್ವರಿ ಮನೆಯವ್ರಿಗೆಲ್ಲ ಎಂಥ ಮಂಕ್ ಬುದ್ಧಿ ಇರ್ಸಿದಲ್ ತಾತ. ಅವಳು ಆ ಮನೆಗೆ ಕಾಲಿಡ್ತಿದ್ದ ಹಾಗೆ ಎಲ್ಲರ ಮನಸ್ಸಲ್ಲೂ ನಂಬಿಕೆ ಅಂತನ್ನೋ ಬೀಜನ ಬಿತ್ತಿದ್ದಾಳೆ. ಅದೀಗ ಬೆಳೆದು ಹೆಮ್ಮರ ಆಗಿದೆ. ಅದನ್ನ ಒಂದೇ ಸಲ ಕಿತ್ತು ಬಿಸಾಕೋದು ಅಷ್ಟು ಸುಲಭ ಅಲ್ಲ ಕಣೋ. ಮತ್ತು ನಾವೇನು ಮಾಡೋದು ತಾತ? ಒಂದು ವೇಳೆ ನಾವು ಎಲ್ಲ ಸಾಕ್ಷನ್ ಕೊಟ್ಟರು ಅಪ್ಪ ಅದು ನಂಬಲಿಲ್ಲ ಅಂದರೆ? ಇಲ್ಲ ದಂಡ್ಪಿಂಡ, ಯಾವುದೇ ಕಾರಣಕ್ಕೂ ಹಾಗಾಗಬಾರದು. ನಾವು ಕೊಡೋ ಸಾಕ್ಷಿಗಳು ಶಾರ್ವರಿ ಗಳಿಸಿರೋ ನಂಬಿಕೆಗಿಂತ ಗಟ್ಟಿಯಾಗಿರಬೇಕು. ದಂಡ್ಪಿಂಡ, ವಿಪರ್ಯಾಸ ಏನ್ ಗೊತ್ತಾ? ಅಭಿಗೆ ನಾವು ಯಾರೂ ಏನು ಹೇಳದೇ ಇದ್ರು, ಯಾವ ಸಾಕ್ಷಿನೂ ಕೊಡದೇ ಇದ್ರು ಶಾರ್ವರಿ ಎಂಥವಳು ಅಂತ ಅವನಿಗೆ ಗೊತ್ತಾಗಿದೆ. ಶಾರ್ವರಿನ ತುಂಬಾ ನಂಬ್ತಿದ್ದ ಅಭಿ. ಅವಳ ಪ್ರತಿಯೊಂದು ಮಾತನ್ನೂ ನಂಬ್ತಾ ಇದ್ದ. ಈಗ ಅವನೇ ಅವಳ ವಿರುದ್ಧ ತಿರುಗಿ ಬಿದ್ದಿದ್ದಾನೆ ಅಂತಂದ್ರೆ ಅವಳ ಅಂತ್ಯಕಾಲ ಹತ್ರ ಬಂತು ಅಂತಾನೆ ಅರ್ಥ. ದಂಡಪಿಂಡ, ಈ ಹೊತ್ತು ಅಭಿಗ್ ಗೊತ್ತಾಗಿರೋ ಸತ್ಯಗಳು ಮುಂದೊಂದು ದಿವಸ ಅಭಿಗ್ ಗೊತ್ತಾಗತ್ತೆ, ಮಾಧವನಿಗೂ ಗೊತ್ತಾಗತ್ತೆ. ಆಗ ಅವರೆಲ್ಲರೂ ಒಪ್ಕೊಳ್ಳೇಬೇಕು. ನಿಜ ತಾತ, ವಿಧಿ ಶಾರ್ವರಿಗೆ ವಿರುದ್ಧವಾಗಿದೆ. ಅದಕ್ಕೆ ಸಾಕ್ಷಿ ಅಭಿ ಬದಲಾಗಿರೋದು. ನಾವು ಎಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋಣ. ನಾವು ಕಲೆಕ್ಟ್ ಮಾಡಿರೋ ಸಾಕ್ಷಿಗಳಲ್ಲಿ ಒಂದೇ ಒಂದು ಉಳುಕು ಕೂಡ ಇರಬಾರ್ದು. ಶಾರ್ವರಿ ಉದ್ದೇಶ ಏನು, ಅವಳ ನಿಜವಾದ ಬಣ್ಣ ಏನು ಅಂತ ನಾವು ಆದಷ್ಟು ಬೇಗ ಬಯಲು ಮಾಡಬೇಕು. ಹುಚ್ಚಿಡ್ದಿದೇನೋ ನಿನ್ಗೆ? ಯಾಕೆ ಹಿಂಗ್ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಶಾರ್ವರಿ ಈ ಮನೆಗೆ ಬಂದಾಗ ನೀವಿನ್ನೂ ಚಿಕ್ಕವರು. ಅವಳು ಈ ಮನೆಗೆ ಬಂದು ಸ್ವಲ್ಪ ದಿನದಲ್ಲೇ ನೀವು ನಿಮ್ ತಾಯಿನ ಕಳ್ಕೊಂಡ್ರಿ. ಆಗಿಂದ ಇಲ್ಲಿವರೆಗೂ ನಿಮಗೆ ತಾಯಿ ಪ್ರೀತಿ ಕೊಟ್ಟವರು ಶಾರ್ವರಿ. ತನ್ನ ಗಂಡ ಕೋಮದಲ್ಲಿದ್ರು ಈ ಮನೆಗೋಸ್ಕರ, ತನ್ನ ಗಂಡನಿಗೋಸ್ಕರ, ನಿಮಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡಿದಾಳೆ ಶಾರ್ವರಿ. ಅವಳನ್ನ ಚಿಕ್ಕಮ್ಮನಾಗಿ ಪಡೆಯೋದಕ್ಕೆ ನೀವೆಲ್ಲ ಪುಣ್ಯ ಮಾಡಿರ್ಬೇಕು. ಅಂಥದ್ರಲ್ಲಿ ಅವಳ ಮುಂದೆನೆ ನಿಂತ್ಕೊಂಡು ಅವಳ ವಿರುದ್ಧನೇ ಮಾತಾಡೋಷ್ಟು ಕೆಟ್ಟ ಬುದ್ಧಿ ಯಾಕೋ ಬಂತು ನಿಮ್ಗೆ? ಡ್ಯಾಡ್, ನಾನು ಹೇಳ್ತಿರೋದು ಮುಚ್ಚು ಬಾಯ್. ಇನ್ನು ಒಂದೇ ಒಂದು ಮಾತು ನಿನ್ನ ಬಾಯಿಂದ ಬಂದ್ರು ನಾನು ಸುಮ್ಮನೆ ಇರಲ್ಲ.
ನಿನಗಿನ್ನೂ ಉಳಿದು ಬುದ್ಧಿ. ಸಂಬಂಧಗಳ ಬೆಲೆ ಗೊತ್ತೇನೋ ನಿನಗೆ? ಕಂಪನಿ, ಆಫೀಸ್, ಬಿಸ್ನೆಸ್ ಅಂತ ನಿನ್ನ ಬರ ಮೇಲೆ ನೀನೇ ಕಳೆದೋಗಿದೆಯಾ? ಆದ್ರೆ ಈ ಮನೆ ಈ ಸ್ಥಿತಿಲಿರೋದಕ್ಕೆ ಶಾರ್ವರಿಗೂ ಮುಖ್ಯವಾದ ಕಾರಣ. ಒಂದು ವೇಳೆ ಶಾರ್ವರಿಯಿಂದ ತಪ್ಪೇ ಆಗಿದ್ರು ಅದನ್ನ ನೀನು ಪ್ರಶ್ನೆ ಮಾಡಬಾರ್ದು. ಮಾಧವ್ ಅವರೇ, ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಿಲ್ಲ. ಮಕ್ಕಳಿಗೆ ಬೈದು ಬುದ್ಧಿ ಹೇಳಬೇಕು. ಆದ್ರೆ ಈ ರೀತಿ ಹೊಡೆದು ಬುದ್ಧಿ ಹೇಳೋದಕ್ಕೆ ಅವನೇನು ಚಿಕ್ಕ ಹುಡುಗ ಅಲ್ಲ. ನೀವು ತಾಳ್ಮೆಯಿಂದ ಮಾತಲ್ಲಿ ಹೇಳಿದ್ರು ಅವನು ಅರ್ಥ ಮಾಡ್ಕೋತಿದ್ದ. ವಯಸ್ಸಿಗೆ ಬಂದಿರೋ ಮಗನ ಮೇಲೆ, ಅದು ಅಲ್ಲದೆ ಮನೇಲಿ ಎಲ್ರ ಮುಂದೆ ಅವನ ಮೇಲೆ ಕೈ ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಾ ಇದೆ. ನಿಜ ತುಳಸಿಯವರೇ, ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗ್ತಾ ಇದೆ. ಆದರೆ ಅವನು ಶಾರ್ವರಿ ಹತ್ರ ಆ ರೀತಿ ಪ್ರಶ್ನೆ ಮಾಡಿದ್ನಲ್ಲ, ನನಗೆ ಕೋಪ ತಡೆಯೋಕ್ಕಾಗಲಿಲ್ಲ. ಈಗಲೂ ಅಷ್ಟೇ, ಆ ವಿಚಾರ ನೆನೆಸ್ಕೊಂಡ್ರೆ ನನಗೆ ಅಷ್ಟೇ ಸಿಟ್ಟೆ ಇರುತ್ತೆ. ಪಾಪ ಶಾರ್ವರಿ ಅವಳ ಬಗ್ಗೆ ಆ ಥರ ಮಾತಾಡಿದ್ನಲ್ಲ ಅಂತ ನಾನು ಅವನ ಮೇಲೆ ಕೈ ಮಾಡಿಬಿಟ್ಟೆ. ನಮ್ಮ ಈ ಮನೆಯನ್ನಾಗಲಿ ಮಕ್ಕಳನ್ನಾಗಲಿ ಶಾರ್ವರಿ ಅಂಗೈಲಿಟ್ಟು ಕಾಪಾಡ್ಕೊಂಡು ಬಂದಿದ್ದಾಳೆ. ತುಳಸಿಯವರೇ, ನಮ್ಮ ಕಂಪನಿ ಇವತ್ತಿಗೂ ಈ ರೀತಿ ಚೆನ್ನಾಗಿ ನಡೀತಿದೆ ಅಂತಂದ್ರೆ ಅದಕ್ಕೆ ಶಾರ್ವರಿನೂ ಮುಖ್ಯವಾದ ಕಾರಣ. ಇವನು ಅವಳ ಬಗ್ಗೆ ಆ ರೀತಿ ಮಾತಾಡಬಾರ್ದಿತ್ತು. ಏನ್ ಮಾಡ್ತೀರಾ? ಅವನದು ಹುಡುಕ್ ಬುದ್ಧಿ. ತಾಳ್ಮೆ ಇಲ್ಲದೆ ದುಡುಕಿ ಏನೇನೋ ಮಾತಾಡ್ಬಿಟ್ಟ. ಆದ್ರೆ ನೀವಾದ್ರೂ ತಾಳ್ಮೆಯಿಂದ ಯೋಚನೆ ಮಾಡಬೇಕಾಗಿತ್ತು. ಹೌದು ತುಳಸಿಯವರೇ, ಅವನು ಹಾಗೆ ಮಾತಾಡ್ದ ಅಂತ ನಾನು ಅವನ ಮೇಲೆ ಕೈ ಮಾಡಿಬಿಟ್ನಲ್ಲ. ಚಿಕ್ಕವನಿದ್ದಾಗಿಂದನೂ ಅವನನ್ನ ತುಂಬ ಪ್ರೀತಿಯಿಂದ ಸಾಕಿದ್ವಿ. ಅವರಮ್ಮ ಹೋದ್ಮೇಲೆ ಅವನು ನನ್ನ ಹತ್ರ ಮಾತಾಡೋದೇ ನಿಲ್ಲಿಸ್ಬಿಟ್ಟ. ನನ್ನ ಮೇಲೆ ವಿಶ್ವಾಸನೇ ಕಳ್ಕೊಂಡ. ಈಗ ನೀವು ಬಂದಮೇಲೆ ನನ್ನ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ದ. ನನ್ನ ಮೇಲೆ ಪ್ರೀತಿ ವಿಶ್ವಾಸ ಹುಟ್ಕೊಳ್ಳೋಕೆ ಶುರುವಾಯಿತು. ನಾನು ಅವನಿಗೆ ಹೊಡೆದ್ಬಿಟ್ನಲ್ಲ, ತಪ್ಪು ಮಾಡಿಬಿಟ್ಟೆ. ನೀವು ಅವನ ಮೇಲೆ ಕೈ ಮಾಡಿದ್ದಕ್ಕೆ ಅವನ ಮನ್ಸಿಗೆ ಎಷ್ಟು ಬೇಜಾರಾಗಿದೆಯೋ ನಿಮ್ಮ ಮನ್ಸಿಗೂ ಅಷ್ಟೇ ಬೇಜಾರಾಗಿದೆ. ಇಬ್ರು ಮನಸ್ಸು ಸರಿ ಹೋಗ್ಬೇಕು ಅಂದ್ರೆ ನೀವು ನೇರವಾಗಿ ಅವನ ಹತ್ರ ಹೋಗಿ ಮಾತಾಡಬೇಕು. ಮನ್ಸಿಗಾಗಿರೋ ನೋವನ್ನ ವಾಸಿ ಮಾಡೋದಕ್ಕೆ ಪ್ರೀತಿಯಿಂದ ಅಷ್ಟೇ ಸಾಧ್ಯ. ನೀವು ಹೇಳೋದು ಸರಿ ತುಳಸಿಯವರೇ. ನಾನು ಈಗಲೇ ಹೋಗಿ ಅವನ ಹತ್ರ ಮಾತಾಡ್ತೀನಿ, ಅವನ ಹತ್ರ ಕ್ಷಮೆ ಕೇಳ್ತೀನಿ. ಮಾಧವರೇ, ಈಗ ಬೇಡ. ಅವನು ಮಲಗಿರ್ತಾನೆ, ನಾಳೆ ಹೋಗಿ ಮಾತಾಡ್ಸೋರಂತೆ. ಹೌದಲ್ಲ, ಸರಿ, ನಾನು ನಾಳೆ ಹೋಗಿ ಅವನ ಹತ್ರ ಸಾರಿ ಕೇಳ್ತೀನಿ. ಸರಿ, ಈಗ ನೆಮ್ಮದಿಯಾಗಿ ನಿದ್ದೆ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.